ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನಿಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಗಿನರ್ಸು ಪರ್ಫೆಕ್ಟ್ ಟೈಲರ್ ಆಗಬೇಕು ಅಂತ ಅನ್ಕೋತಾ ಇದ್ದೀರಾ? ನೀವು ಟೈಲರ್ ಆಗಿ ಪರ್ಫೆಕ್ಟ್ ಟೈಲರ್ ಆಗಬೇಕು ಅಂದರೆ ಈ ಒಂದು 8 ಪಾಯಿಂಟ್ಗಳನ್ನ ನೀವು ನಿಮ್ಗೆ 8 ಪಾಯಿಂಟ್ ಗೊತ್ತಿರಲೇಬೇಕು. ಯಾವುದು ಅದು 8 ಪಾಯಿಂಟ್ಗಳು ಅಂತ ನೋಡೋಣ ಬನ್ನಿ. ಮೊದಲನೇ ಪಾಯಿಂಟು, ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ಪೇಪರ್ ಕಟ್ಟಿಂಗಲ್ಲಿ ಕಟ್ಟಿಂಗ್ ಮಾಡೋದು ತುಂಬಾ ಒಳ್ಳೆಯದು. ಮೊದಲು ಪೇಪರ್ ಕಟ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ಜಾಸ್ತಿ ಕಟ್ಟಿಂಗ್ ಮಾಡಿ. ಆವಾಗ ನಿಮಗೆ ಬಟ್ಟೆ ಹೇಗೆ ಕಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕೈಯೆಲ್ಲ ತಿರ್ಗ್ಸೋಕ್ಕೆ ನೀಟಾಗಿ ಪ್ರಾಕ್ಟೀಸ್ ಆಗುತ್ತೆ. ಓಕೆನಾ? ಮೊದಲನೇ ಪಾಯಿಂಟು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ನಿಮಗೆ ನೀವೇ ಆ ಮೆಜರ್ಮೆಂಟ್ ತಗೊಳ್ಳೋದನ್ನು ಕಲ್ತ್ಕೋಬೇಕು. ಅಂದರೆ ಅಳತೆ ತಗೊಳ್ಳೋದು ಬರಬೇಕು. ನಿಮಗೆ ನೀವೇ ಅಳತೆ ತಗೊಂಡು ಅದನ್ನು ಸಾದಾ ಸಾದಾ ಬ್ಲೌಸ್ ಮೇಲೆ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಸ್ಟಿಚ್ ಮಾಡಬೇಕು. ಆವಾಗ ಅದು ಮೊದಲನೇ ಪಾಯಿಂಟ್ ಪೇಪರ್ ಕಟ್ಟಿಂಗು, ಎರಡನೇದು ನಿಮಗೆ ನೀವೇ ಅಳತೆ ತಗೊಳ್ಳೋದು, ಮೂರನೇ ಬಂದ್ಬಿಟ್ಟು ಸಾದಾ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗು. ಓಕೆನಾ? ಮೂರನೇ ಪಾಯಿಂಟು, ಸಾದಾ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡ್ಕೋಬೇಕು. ಅದರಲ್ಲಿ ಏನು ಸರಿ ಇದೆ, ಹೆಚ್ಚು ಕಡಿಮೆ ಏನಿದೆ, ಏನಾದರೂ ಹೆಚ್ಚು ಕಡಿಮೆ ಇದೆಯಾ, ಅದನ್ನು ಸರಿ ಮಾಡ್ಕೋಬೇಕು ನೀವು. ಇವಾಗ ನಿಮ್ಮ ಬ್ಲೌಸ್ನೇ ಹೊಲ್ದಿರೋದ್ರಿಂದ ನೀವೇ ಹಾಕ್ಕೊಂಡು ವೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಈ 3 ಪಾಯಿಂಟ್ ಆಯಿತು. ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಲೈನಿಂಗ್ ಬ್ಲೌಸ್ಗೆ ಹೋಗೋದು. ಓಕೆನಾ? ಇವಾಗ ಸಾದಾ ಬ್ಲೌಸ್ ಕಟ್ಟಿಂಗ್ ಮಾಡಿ, ನೀವು ಪೇಪರ್ ಕಟ್ಟಿಂಗ್ ಮಾಡಿ, ಮಾರ್ಕಿಂಗ್ ಮಾಡಿ, ನಿಮಗೆ ನೀವೇ ಅಳತೆ ತೊಗೊಂಡು ಎಲ್ಲ ಸ್ಟಿಚಿಂಗ್ ಮಾಡಿದ್ದೀರಾ ಅಂದರೆ ನೀವು ಲೈನಿಂಗ್ ಬ್ಲೌಸ್ಗೆ ಹೋಗಿ. ಲೈನಿಂಗ್ ಬ್ಲೌಸ್ನ ನೀವು ಸ್ಟಿಚಿಂಗ್ ಮಾಡ್ಬೋದು. ಕಟ್ಟಿಂಗ್ ಮಾಡಿ, ಮಾರ್ಕ್ ಮಾಡಿ, ಸ್ಟಿಚಿಂಗ್ ಮಾಡೋಕ್ಕೆ ಬರಬೇಕು ನಿಮಗೆ. ಓಕೆನಾ? ಲೈನಿಂಗ್ ಬ್ಲೌಸ್ನು ನೀವು ಸ್ಟಿಚಿಂಗ್ ಮಾಡಿ, ಕಟ್ಟಿಂಗ್ ಮಾಡಿ ಮಾಡಿದ್ಮೇಲೆ ನೀವು ಇವಾಗ ಅದನ್ನು ಅಷ್ಟೇ, ಇವಾಗ ಸಾದಾ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ರಿ, ಲೈನಿಂಗ್ ಬ್ಲೌಸ್ ಮಾಡಿದ್ರಿ. ಆಮೇಲೆ ಬೇರೆ ಬೇರೆಯವ್ರಿಗೆ ಇವಾಗ ನಿಮ್ಮ ಅಕ್ಕ, ತಂಗಿ, ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಆ ಥರ ನಿಮ್ಮ ರಿಲೇಟಿವ್ಗಳಿಗೆ ಹೊಲಿಬೇಕು. ನೀವು ಅವ್ರ ಮೆಜರ್ಮೆಂಟ್ ತೊಗೊಂಡು ಹೊಲಿಬೇಕಾಗುತ್ತೆ. ಓಕೆನಾ? ಮೆಜರ್ಮೆಂಟ್ ತೊಗೊಳ್ಳೋದು ಒಂದು ಪಾಯಿಂಟು. ಅವ್ರ ಮೆಜರ್ಮೆಂಟ್ ಪ್ರತಿಯೊಬ್ಬರದ್ದು ಮೆಜರ್ಮೆಂಟ್ ತೊಗೊಂಡು ನೀವು ಸ್ಟಿಚ್ ಮಾಡಬೇಕು. ಲೈನಿಂಗ್ ಬ್ಲೌಸ್ ಆಗಲಿ, ಸಾದಾ ಬ್ಲೌಸ್ ಆಗಲಿ. ಓಕೆನಾ? ಹೀಗೆ ನೀವು ಬೇರೆ ಬೇರೆಯವ್ರದ್ದೆಲ್ಲ ಹೊಲ್ದು ಅವ್ರಿಗೆ ಏನೇನು ಮಿಸ್ಟೇಕ್ ಆಗಿದೆ, ಏನೇನು ಸರಿ ಹೋಗಿದೆ ಅನ್ನೋದನ್ನು ನೀವು ನೋಡಿಕೊಂಡ್ರೆ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಈ ರೀತಿ ಮಾಡೋದ್ರಿಂದ ನಿಮಗೆ ಆರಾಮಾಗಿ ಸ್ಟಿಚಿಂಗ್ ಮಾಡೋದು ಕರೆಕ್ಟಾಗಿ ಒಂದು ಐಡಿಯಾ ಬರುತ್ತೆ. ಓಕೆನಾ? ಈ ರೀತಿ ಮಾಡಬೇಕು. ಮೊದಲು ಪೇಪರ್ ಕಟ್ಟಿಂಗ್ ಮಾಡಬೇಕು. ಎರಡನೇದು ಬಂದ್ಬಿಟ್ಟು ಅಳತೆ, ನಿಮಗೆ ನೀವೇ ಅಳತೆ ತೊಗೋಬೇಕು. ಆಮೇಲೆ ಸಾದಾ ಬ್ಲೌಸ್ನ ಮಾರ್ಕ್ ಮಾಡಿ, ಕಟ್ಟಿಂಗ್ ಮಾಡಿ, ಸ್ಟಿಚಿಂಗ್ ಮಾಡಬೇಕು. ಆಮೇಲೆ ಲೈನಿಂಗ್ ಬ್ಲೌಸ್ನ ಅಳತೆ ತೊಗೊಂಡು ಅದನ್ನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಬರಬೇಕು. ಮತ್ತು ಮಧ್ಯೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ನೀವು ಇವಾಗ ಬ್ಲೌಸಲ್ಲಿ ಅಳತೆ ತೊಗೊಳ್ಳೋದನ್ನು ಕಲ್ತ್ಕೋಬೇಕು. ಓಕೆನಾ? ಇವಾಗ ನಿಮ್ಗೆ ನೀವೇ ಅಳತೆ ತೊಗೊಳ್ಳೋದೊಂದು ಗೊತ್ತಾಯಿತು ಅಂದರೆ ಇವಾಗ ಬ್ಲೌಸಲ್ಲೂ ಅಳತೆ ತೊಗೊಳ್ಳೋದು ಬರಬೇಕು. ಟೈಲರಿಂಗಲ್ಲಿ ಎಲ್ಲ ಥರದನ್ನು ಕಲ್ತಿರಬೇಕು. ಒಂದು ಕಲ್ತ್ಬಿಟ್ಟು ಒಂದು ಬಿಡೋಕ್ಕಾಗಲ್ಲ. ಇವಾಗ ಒಬ್ಬರು ಮೈ ಅಳತೆ ತೊಗೊಳ್ಳಿ ಅಂತಾರೆ, ಒಬ್ರು ಅಳತೆ ಬ್ಲೌಸ್ ತಂದು ಕೊಡ್ತಾರೆ, ಒಬ್ರು ದಪ್ಪ ಸಣ್ಣ ಆಗ್ತಾ ಇರ್ತೀವಿ, ಮೈ ಅಳತೆನೇ ತೊಗೊಳ್ಳಿ ಅಂತಾರೆ. ಈ ಥರ ಎಲ್ಲ ಇರುತ್ತೆ. ಓಕೆನಾ? ಹೀಗೆ ನೀವು ಮೈ ಅಳತೆ ತೊಗೊಳ್ಳೋದು ಒಂದು ಪಾಯಿಂಟು, ಆಮೇಲೆ ಬೇರೆ ಬೇರೆಯವ್ರಿಗೆ ನೀವು ಅಳತೆ ತೊಗೊಂಡು ಹೊಲಿಯೋದು ಒಂದು ಪಾಯಿಂಟು. ಈ ರೀತಿ ಒಂದು 8 ಪಾಯಿಂಟ್ ಆಗುತ್ತೆ. ಓಕೆನಾ? ಈ 8 ಪಾಯಿಂಟನ್ನು ನೀವು ಕಲ್ತ್ಕೊಂಡಿದ್ರೆ ಪರ್ಫೆಕ್ಟ್ ಟೈಲರ್ ಆಗ್ತೀರಾ. ಮೊದಲನೇದಾಗಿ ಪೇಪರ್ ಕಟ್ಟಿಂಗ್ ಮಾಡೋದು, ನಿಮಗೆ ನೀವೇ ಅಳತೆ ತೊಗೊಳ್ಳೋದು, ಮಾರ್ಕಿಂಗ್ ಮಾಡಿ ಸಾದಾ ಬ್ಲೌಸ್ನ ಕಟ್ಟಿಂಗ್ ಮಾಡೋದು, ಆಮೇಲೆ ಸಾದಾ ಬ್ಲೌಸ್ ಇದು ಲೈನಿಂಗ್ ಬ್ಲೌಸ್ನ ನೀವು ಅಂದರೆ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಳ್ಳೋದು ಗೊತ್ತಾಗಬೇಕು ನಿಮಗೆ. ಆಮೇಲೆ ಲೈನಿಂಗ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಮಾರ್ಕ್ ಮಾಡೋದು ಬರಬೇಕು, ಸ್ಟಿಚಿಂಗ್ ಮಾಡಬೇಕು, ಆಮೇಲೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಆಮೇಲೆ ಇದೆಲ್ಲ ಕಲ್ತಿದ್ದೀರ ಅಂದಮೇಲೆ ನಿಮಗೆ ಅಲ್ಲಿಗೆ ಒಂದು ಲೆವೆಲ್ಗೆ ನಿಮ್ಮ ಟೈಲರಿಂಗ್ ಬರುತ್ತೆ ಅಂತ ಅರ್ಥ. ಇದೆಲ್ಲ ಕಲ್ತ ಮೇಲೆ ನೀವು ಆಮೇಲೆ ಬೇಕಂದರೆ ಪ್ರಿನ್ಸ್ ಕಟ್ಟು, ಬೋಟ್ ನೆಕ್ಕು, ಕಟೋರಿ, ಇಲ್ಲ ಚೂಡಿದಾರ್ ಟಾಪು, ಈ ಥರ ಬೇರೆ ಬೇರೆದನ್ನು ಕಲಿಯೋದಕ್ಕೆ ಈಸಿ ಆಗುತ್ತೆ. ನಿಮ್ಗೆ ಆಟೋಮೆಟಿಕ್ ಸಾದಾ ಬ್ಲೌಸ್, ಲೈನಿಂಗ್ ಬ್ಲೌಸ್ ಬಂತು ಅಂದರೆ ಇವೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆನಾ? ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೀವು ಏಕಾಏಕಿ ಲೈನಿಂಗ್ ಬ್ಲೌಸ್ ಆಗಲಿಲ್ಲ, ಬೋಟ್ ನೆಕ್ ಆ ಥರದ್ದು ತೊಗೊಂಡ್ಬಿಟ್ರೆ ನಿಮಗೆ ತಲೆಗೂ ಹೋಗಲ್ಲ, ಬೇಗ ಕಲಿಯೋಕ್ಕೂ ಆಗೋದಿಲ್ಲ, ಇಂಟ್ರೆಸ್ಟ್ ಬರೋಲ್ಲ. ಅದು ಹೇಗೆ ಹೊಲಿಯೋದು ಅನ್ನೋದೇ ಗೊತ್ತಾಗಲ್ಲ. ಹೊಲದ ಮೇಲೆ ಸರಿಯಾಗಿ ಬಂದಿಲ್ಲ ಅಂದರೆ ಇನ್ನೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅಯ್ಯೋ ಹೋಗಿ ಚೆನ್ನಾಗೇ ಬಂದಿಲ್ಲ, ಹೋಗು ನಂಗೆ ಹೊಲಿಯೋಕ್ಕೆ ಬರೋಲ್ಲ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ದಾಗೆ ಫಸ್ಟಿಂದ ಪೇಪರ್ ಕಟ್ಟಿಂಗಿಂದ ಸ್ಟಾರ್ಟ್ ಮಾಡಿ. ಓಕೆನಾ? ಮೊದಲು ಪೇಪರ್ ಕಟ್ಟಿಂಗ್ ಮಾಡಿ, ಆಮೇಲೆ ಅದನ್ನೇ ಪೇಪರ್ ಕಟ್ಟಿಂಗ್ ಆದಮೇಲೆ ಒಂದು ಸಾದಾ ಬ್ಲೌಸ್ ತಗೊಂಡು ಅದಕ್ಕೆ ಮಾರ್ಕ್ ಮಾಡಿ, ಅದನ್ನು ಕಟ್ಟಿಂಗ್ ಮಾಡಿ, ಅದು ಸ್ಟಿಚಿಂಗ್ ಮಾಡಿ. ಓಕೆನಾ? ಅದನ್ನು ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಂದ್ರೆ ನಿಮ್ಮ ಅಳತೆ ನೀವೇ ತೊಗೋಬೇಕು. ಓಕೆನಾ? ನಿಮ್ಮ ಮೆಜರ್ಮೆಂಟ್ ನೀವೇ ತೊಗೊಂಡು ಸ್ಟಿಚ್ ಮಾಡೋದು ಕಲ್ತ್ಕೊಳ್ಳಿ. ಆಮೇಲೆ
ನಿಮ್ಮ ಅಳತೆ ತೊಗೊಂಡು ಅದು ಕಲ್ತಾದ್ಮೇಲೆ ಅದು ನೋಡಿ ಅದು ಸರಿಯಾಗಿದೆ ಅಂದರೆ ಆವಾಗ ಲೈನಿಂಗ್ ಬ್ಲೌಸ್ಗೆ ಹೋಗಿ. ಲೈನಿಂಗ್ ಬ್ಲೌಸ್ನು ಹೊಲ್ದು ನೀವು ಸ್ಟಿಚ್ ಮಾಡ್ತೀರಾ, ನಮ್ಗೆ ಬರ್ತಾ ಇದೆಯಪ್ಪ ನಮ್ಮ ಬ್ಲೌಸ್ ನಾನೇ ಹೊಲ್ಕೊಂಡೆ ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸು ಅಂದರೆ ಆಮೇಲೆ ನೀವು ಅದನ್ನು ಬೇರೆ ಬೇರೆಯವ್ರದ್ದು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಅದೊಂದು ಮತ್ತು ಹಂಗೇನೆ ನೀವು ಅಳತೆ ಬ್ಲೌಸಲ್ಲಿ ಅಳತೆ ತೊಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಮೇಲೆ ಬೇರೆ ಬೇರೆಯವ್ರಿಗೂ ಹೊಲ್ಕೊಟ್ಟಾಗ ನಿಮ್ಗೊಂದು ಧೈರ್ಯ ಬರುತ್ತೆ. ಅವಾಗ ಬೇರೆ ಬೇರೆಯವ್ರದ್ದು ಅಳತೆ ತೊಗೊಂಡು ಸ್ಟಿಚ್ ಮಾಡಿದಾಗ ಓ ನಾವು ಹೊಲಿಬೋದು ಈ ಥರ ಅನ್ನೋದು ಒಂದು ಐಡಿಯಾ ಬರುತ್ತೆ. ಓಕೆನಾ? ಈ ರೀತಿ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಒಬ್ಬ ಪರ್ಫೆಕ್ಟ್ ಟೈಲರ್ ಆಗಿ ಆಗ್ಬೋದು. ಓಕೆನಾ? ಆಮೇಲೆ ಇದೆಲ್ಲ ಕಲ್ತ ಮೇಲೆ ನಾನು ಹೇಳ್ದಾಗೆ ಪ್ರಿನ್ಸ್ ಕಟ್ ಆಗಲಿ, ಕಟೋರಿ ಆಗಲಿ, ಬೋಟ್ ನೆಕ್ ಆಗಲಿ ಎಲ್ಲನೂ ನೀವು ಕಲಿಬೋದು. ಓಕೆನಾ? ಈ ಒಂದು 8 ಪಾಯಿಂಟ್ನ ನೀವು ಗೊತ್ತಿದ್ದರೆ ನಿಮಗೆ ಆರಾಮಾಗಿ ನೀವು ಒಬ್ಬ ಪರ್ಫೆಕ್ಟ್ ಟೈಲರ್ ಆಗ್ತೀರಾ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.